ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಎರಡನೇ ಸತ್ಸಂಗ ಇದು. ನಿನ್ನೆ ಒಂದು ಸತ್ಸಂಗ ಆಗಿದೆ, ಎರಡನೇ ಸತ್ಸಂಗ. ನಿನ್ನೆ ನಿಮ್ಮ ಬದುಕು ಮತ್ತು ವ್ಯಥೆ ಕಥೆ ಬಗೆಗೆ ಸ್ವಲ್ಪ ಸೂಕ್ತ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆ ಗೊತ್ತಿರಲಿ, ಮೂಗಿದ್ದ ಮೇಲೆ ನೆಗಡಿ ಬರೋದು ಸಹಜ ಅಲ್ಲ. ಮೂಗು ಐತಪ್ಪ, ನೆಗಡಿ ಯಾಕೆ ಬರ್ತದ? ಮೂಗು ಐತೆ ಅಂತ ಬರ್ತದ, ಹೌದಲ್ಲ? ನೀವು ಅನಾರೋಗ್ಯ ಬಂದದ. ಯಾಕೆ ಬಂತು? ನೀವು ಜೀವಂತದಿರಿ, ನೀವು ಜೀವಂತದಿರಿ, ನಿಮ್ಮ ದೇಹ ಒಂದದ ಅನ್ನೋದಕ್ಕೆ ಅನಾರೋಗ್ಯ ಬರುದೇ. ಅದು ಇದು ಜಗತ್ತಿನ ನಿಯಮ, ಅದು ಜಗತ್ತಿನ ನಿಯಮ. ಅದು ಆನಾ ಹೈ ಜಾನಾ ಹೈ, ಜೀನಾ ಹೈ ಮರಣಾ ಹೈ, ಲೇನಾ ಹೈ ದೇನಾ ಹೈ, ಖೋನಾ ಹೈ ಪಾನಾ ಹೈ. ಜಗತ್ತಿನ ನಿಯಮದ ಒಮ್ಮೆ ಏನಾರು ತೊಗೊಂಡ್ರೆ ನೀವು ಕೊಡಬೇಕು. ನೀವು ಏನಾರ ಕೊಟ್ರೆ ನೀವು ಬ್ಯಾಡಂದ್ರೂ ಬರ್ತದ. ನೀವು ಬ್ಯಾಡಂದ್ರೂ ಬರ್ತದ, ಹೌದಾ? ಮತ್ತು ಒಮ್ಮೆ ಹೋದ್ರಪ್ಪ ಅಂದ್ರೆ ನೀವು ಬರಬೇಕ. ಮನೆ ಬಿಟ್ಟು ಹೋದ್ರಿ, ಕಾಶಿಗೆ ಹೋದ್ರಿ, ರಾಮೇಶ್ವರಕ್ಕೆ ಹೋದ್ರಿ, ಹೊಳೆಲ್ಲೇ ಇರ್ತೀರ, ಮತ್ತು ಬರಬೇಕ. ಜಾನಾ ಹೈ ಅವ್ರ ಆನಾ ಹೈ, ಖೋನಾ ಹೈ ಅವ್ರ ಪಾನಾ ಹೈ, ಜೀನಾ ಹೈ ಮರಣ ಹೈ. ಹಂಗೆ ನಿಮ್ಮ ಆರೋಗ್ಯವನ್ನು ಕಳ್ಕೊಂಡಿರಿ, ಮತ್ತೆ ಪಡ್ಕೊಳ್ಳೋದು. ಹೆಂಗೆ ಪಡ್ಕೊತೀರಪ್ಪ? ನಿಮಗೆ ಗೊತ್ತಿರೋ ವಿಧಾನ ಕೇವಲ ಎಲೋಪತಿಕ್ ಸಿಸ್ಟಮ್. ಹುಡುಕಿದ್ದು ಯಾವ ಗೊತ್ತೇ ಇಲ್ಲ. ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ, ಆಲ್ ಆರ್ ಲವಿಂಗ್ ಆಯುರ್ವೇದ ಆ್ಯಂಡ್ ಅಲಿಯಡ್ ಸೈನ್ಸಸ್. ಹೌದಾ? ಈಗ ಸ್ವಲ್ಪ ಕ್ರೇಜ್ ಶುರುವಾಗಿದೆ. ಬಟ್ ಇನ್ನೂ ತನಕ ಡಾಕ್ಟರ್ ಯಾರಪ್ಪ ಅಂತಾರೆ ಸ್ಟೆತ್ ಹಾಕ್ಕೊಂಡು ಚಾಕು ಚೂರಿ ತೊಗೊಂಡು ಹೊಟ್ಟೆ ಕೊಯ್ಯೋನೇ ಡಾಕ್ಟರ್ ನಿಮ್ಮ ಪಾಲಿಗೆ. ನಾಡಿ ನೋಡಿ ಔಷಧ ಕೊಟ್ಟರೆ ಡಾಕ್ಟರ್ ಅಲ್ವೇ ಅಲ್ಲ, ಹೌದಾ? ಇಷ್ಟು ಗೊತ್ತದ ನಿಮಗೆ. ಇನ್ನೂ ಒಂದು ಗೊತ್ತು ಮಾಡ್ಕೊಳ್ಳಿ. ಏನಂದ್ರೆ, ನಾನು ಕೂಡ 47 ವರ್ಷ ಪ್ರಾಕ್ಟೀಸ್ ಮಾಡಿದ್ದೆ ಆಯುರ್ವೇದ. 47 ವರ್ಷ. ನನ್ನ ಮಗ ಸೊಸೆ ಅವರು ಹೆಚ್ಚು ಕಲಿತು ಒಂದು ಸಿಸ್ಟಮನ್ನು ಅವರು ಕಲಿತು ಫಾಲೋ ಮಾಡಕತ್ತಿದ್ರು. ಮತ್ತು ನಮ್ಮದೇನು ಕೆಲಸ ಅಂತ ತಿಳ್ಕೊಂಡು ನಾವು ನೇಪಥ್ಯಕ್ಕೆ ಸರಿದೀವಿ. ನಮ್ಮ ಕೆಲಸ ಏನಪ್ಪ ಅಂದ್ರೆ ಯಂತ್ರ ಮಂತ್ರ ತಂತ್ರ ಹೀಲಿಂಗ್ ಟೆಕ್ನಾಲಜಿ. ನಿಮ್ಮ ಬದುಕಿನೊಳಗೆ ಬರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ಪರಿಹಾರ ಕೊಡ್ತಕ್ಕಂಥ. ನಾನು ಎರಡೂ ಮಾಡ್ತಿದ್ದೆ, ಬಟ್ ಆ ಭಾಗವನ್ನು ಅವ್ರಿಗೆ ಬಿಟ್ಟುಕೊಟ್ಟು ಈ ಭಾಗ ಅವ್ರಿಗೆ ಬರಲ್ಲ, ಮತ್ತು ನಾನು ಮಾಡೋಂತ ಹೇಳಿಲ್ಲ. ಯಾಕಂದರೆ ಇದು ಭಾಳ ಸಾಧನಾ ಮಾರ್ಗ, ಮತ್ತು ಅವ್ರಿಗೆಲ್ಲ ನಿಗಲ್ಲ ಅಂತ ಹೇಳ್ಕೊಂಡು ಅವರು ಈ ಕಡೆ ಗಮನನೇ ಕೊಟ್ಟಿಲ್ಲ. ಬಟ್ ನಾನು ಇದನ್ನು ಮಾಡ್ತಾಯಿದ್ದೀನಿ. ನಾನು ಇದೆಲ್ಲ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ನಾನು ಪ್ರಾಕ್ಟೀಸ್ ಮಾಡೋ ಮುಂದೆ 100ಕ್ಕೆ 98% ರಿಸಲ್ಟ್ ಬರ್ತಿತ್ತು. 98. 2% ನಂದು ನಾನು ಪರಿಪೂರ್ಣ ಅಲ್ಲ. 98% ರಿಸಲ್ಟ್ ಬರ್ತಿತ್ತು. ಜನ ನನ್ನ ದೇವರಂತ ಒಪ್ಪಿದ್ರು. ಅವರು ಗುರುಗಳ ಕಡೆ ಹೋದ್ರೆ ಗ್ಯಾರಂಟಿ ಕಮ್ಮಿ ಆಗ್ತದೆ, ಗುರುಗಳ ಕೈಗೆ ಏನೋ ಒಂದು ಶಕ್ತಿ ಅದ ಅಂತಿದ್ರು. ನಾ ಅಂತಿದ್ದೆ, ಹಮ್ दवा देते हैं, दुआ वो देता है, दवा के साथ दुआ मिलता है, दवा के साथ दुआ. ಹೆಂಗೆ ಮನುಷ್ಯ ಪ್ರಯತ್ನದೊಂದಿಗೆ ದೈವಿ ಸಹಾಯ ಇರ್ತದ, ಹಂಗೆ ನಾವು ಮಾಡೋ ಮನುಷ್ಯ ಪ್ರಯತ್ನ ಅದಕ್ಕೆ ಪರಮಾತ್ಮನ ಆಶೀರ್ವಾದ ಇತ್ತು. ನನಗೆ ಬಲವಾದ ನಂಬಿಕೆ ಇತ್ತು, ಅದು ವರ್ಕೌಟ್ ಆಗ್ತಿತ್ತು. ವಿಚಿತ್ರ ಇದ್ರೆ ಎಲ್ಲ ಥರದ್ರಿ ನಾನು ಪ್ರಾಕ್ಟೀಸ್ ಮಾಡೋ ಮುಂದೆ HIV ಬಹಳ ಎತ್ತರಕ್ಕೇರಿತ್ತು. ಎಷ್ಟು HIV ಪೇಷಂಟನ್ನು, ಸುಮಾರು 100ಕ್ಕೆ 85% HIV ಪೇಷಂಟನ್ನು ಸಕ್ಸಸ್ಫುಲ್ ಇದು ಮಾಡಿದೆ ನಾನು. ಅಷ್ಟು ಅದ್ಭುತ. ನನಗೆ ಏನು ಛಲಪ್ಪ ಅಂದ್ರೆ, ನನ್ನ ಕಡೆ ಯಾರು ಬರ್ತಾರೆ ಅವ್ರು ಕಮ್ಮಿ ಆಗಲೇಬೇಕು ಹಠ ನಮ್ಮದು. ಅದಕ್ಕಾಗಿ ಎಲ್ಲವನ್ನು ಸ್ಟಡಿ ಮಾಡ್ತಿದ್ದೆ. ಹೋಮಿಯೋಪತಿ, ಮೂಲಿಕಾ, ಏನು ರೈಸ್ ಇದು ಬರ್ತಾವೆ, ಹೌದಾ, ಗೇಹು ಜ್ಯೂಸ್, ಏನೋ ಜ್ಯೂಸ್, ಹೌದಾ,
ಏನೋ ಗೋಧಿ ಹುಲ್ಲಿನ ಜ್ಯೂಸು, ಅದು ಗೋಮೂತ್ರ, ಅವೆಲ್ಲ ಗೋಮೂತ್ರ ಭಾಳ ಸಿಗ್ತಿತ್ತು, ಹೊರಗೆ ಸಿಗ್ತಿದ್ದು. ಹಿಂಗೆ ದಾರ್ಯಾಗ ಆಕಳು ನಿಲ್ತಿದ್ದು ತೊಗೊಂಬರ್ತಿದ್ರು. ಈಗ ಒಂದು ಆಕಳು ಸಿಗಬಲ್ಲು. ಆಕಳ ಇಲ್ಲ, ಆಕಳು ಹಾಲು ಕೊಡ್ತಾರಂತ. ಎಂಥ ಹಾಲು ಯಾರಿಗೆ ಗೊತ್ತು? ಶೇಂಗಾರ ಬೆಳೆದಿಲ್ಲ, ಶೇಂಗಾದ ಎಣ್ಣೆ ಸಿಗ್ತೈತೆ ನಿಮ್ಗೆ. ಕುಸುಬಿ ಬೆಳೆದಿಲ್ಲ, ಕುಸುಬಿ ಎಣ್ಣೆ ಸಿಗ್ತೈತೆ. ಸೂರ್ಯಪಾನ ಇಲ್ಲ, ಸೂರ್ಯಪಾನ ಆಯಿಲ್ ಸಿಗ್ತದೆ. ಹೆಂಗೆ ಬರ್ತಾವೆ ಗೊತ್ತಿಲ್ಲ, ಹೆಂಗೆ ಬರ್ತಾವೆ ಗೊತ್ತಿಲ್ಲ. ಊಹ ಮಾಡ್ಕೊರಿ ನೀವು. ಎಲ್ಲ ಆರ್ಟಿಫಿಷಿಯಲ್, ಎಲ್ಲ ಆರ್ಟಿಫಿಷಿಯಲ್. ಒಂದು ಕ್ರೂಡ್ ಆಯಿಲ್ ಸಿಗುತ್ತೆ, ಸಮುದ್ರದಾಗಿಂದ ಇದನ್ನು ತೆಗಿತಾರೆ. ಎಲ್ಲ ಲಾಸ್ಟಿಗೆ ಹೋಗಿದ್ದು ಕ್ರೂಡ್ ಆಯಿಲ್. ಅದಕ್ಕೆ ವಾಸನೆ ಇಲ್ಲ, ರುಚಿ ಇಲ್ಲ, ಏನೂ ಇಲ್ಲ. ಅದಕ್ಕೆ ಎರಡೇ ಶೇಂಗಾದ ಎಸೆನ್ಸ್ ಹಾಕಿದ್ರೆ, ಶೇಂಗಾದ ಎಣ್ಣೆ ಎಸೆನ್ಸ್ ಹಾಕಿದ್ರೆ ಶೇಂಗಾ ಎಣ್ಣೆ ಆಗುತ್ತೆ. ಕುಸುಬಿ ಎಣ್ಣೆ ಎಸೆನ್ಸ್ ಹಾಕಿದ್ರೆ ಕುಸುಬಿ ಎಣ್ಣೆ ಆಗುತ್ತೆ. ಕೊಬ್ಬರಿ ಎಣ್ಣೆ ಎಸೆನ್ಸ್ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಆಗುತ್ತೆ. ಪ್ಯಾಗ ಲಾಭ ಇದನ್ನು ಹಚ್ತಾರೆ, ಲೇಬಲ್ ಪ್ಯಾರಾಚೂಟ್ ಹಚ್ಚಿದ್ರು. ಹೌದಾ? ಜೆಮಿನಿ ಸೂರ್ಯಪಾನ್ ಆಯಿಲ್ ಇದನ್ನು ತಿಂದರೆ ಹಾರ್ಟ್ ಅಟ್ಯಾಕ್ ಇಲ್ಲವೇ ಇಲ್ಲ, ಸಾಯಕತ್ತಾರೆ ಜೆಮಿನಿ ತಿಂತಿದ್ದು. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಎಲ್ಲ ಆರ್ಟಿಫಿಷಿಯಲ್ ಇದೆ. ಇದೆಲ್ಲ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ನೀವು ಯಾರು ನಿಮ್ಮನ್ನು ಹೀಲ್ ಮಾಡ್ತಾರ, ಯಾರು ನಿಮ್ಮನ್ನು ರಕ್ಷಿಸ್ತಾರ, ಅವ್ರನ್ನ ಮರೆತೀರಿ. ಮನುಷ್ಯರನ್ನು ನಂಬಿದ್ರಿ, ದೇವರನ್ನು ಮರೆತೀರಿ. ಮನುಷ್ಯರನ್ನು ನಂಬಿದ್ರಿ ನೀವು, ದೇವರನ್ನು ಮರೆತೀರಿ. ಗೊತ್ತಾ? ಒಂದು ಕಪ್ಪು ಚಹಾ ಕುಡಿಸಿದವ್ರಿಗೆ ಥ್ಯಾಂಕ್ ಯು ದೋಸ್ತ, ಬರೀ ಬಂದು ಕುಡಿಯೋ ಚಹಾ ಕೊಡ್ತೀವಿ, ಎಷ್ಟು ಕುಡಿತೀವಿ, ನಮ್ಮ ಮನೆಗೆ ಯಾವಾಗ ಬರ್ತೀವಿ ಅಂತ ಕೃತಜ್ಞತಾ ಭಾವನೆ ಹೇಳ್ತೀರಿ. ಹೆಣ್ಮಕ್ಳು ಹೋದ್ರಪ್ಪ ಅಂದ್ರೆ ಅವ್ರಿಗೆ ಒಂದು ಕುಂಕುಮ ಇಟ್ಟು ಒಂದು ಜಂಪರ್ ಪೀಸ್ ಕೊಟ್ರೆ, ಯಾಕ ನಮ್ಮ ಮನೆಗೆ ಯಾವ ಬರ್ತೀಯ, ಬರೀ ನಿಂದಾಗ ಇಸ್ಕೊಂಡು ಹೋಗೋದಾಗುತ್ತ ಅಂತಾರೆ. ಒಂದು ಸಿಗರೇಟ್ ಸೇದಾಗ ಕೊಟ್ರಪ್ಪ ಅಂದ್ರೆ ಥ್ಯಾಂಕ್ ಯು ದೋಸ್ತ, ಬರೀ ನಿಂದ ಇಸ್ಕೊಂಡು ಸಿಗೋದಾಗೈತಿ ಅಂತಂತಾರೆ. ಒಂದು ಪೆಗ್ ಸಿಗರೇಟ್ ಇದು ಪೆಗ್ ಸೆರೆ ಕೊಟ್ರಂತೂ ಮುಗೋದವ್ತಾರೆ, ಥ್ಯಾಂಕ್ ಯು. ಹಿಂಗೆ ಪೆಗ್ ಸಿಗರೇಟ್ ಕೊಟ್ಟವ್ರಿಗೆ, ಒಂದು ಸಿಗರೇಟ್ ಕೊಟ್ಟವ್ರಿಗೆ, ಪೆಗ್ ಸೆರೆ ಕುಡಿಸೋರಿಗೆ ಥ್ಯಾಂಕ್ ಯು ಹೇಳ್ತೀರಿ. ಭಗವಂತ ನಿಮಗೇನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಹೆಂಡತಿ ಕೊಟ್ಟಾನ, ಮಕ್ಕಳನ್ನ ಕೊಟ್ಟಾನ, ಸಂಪತ್ತು ಕೊಟ್ಟಾನ, ಉದ್ಯೋಗ ಕೊಟ್ಟಾನ, ಎಲ್ಲ ಹೋಗಿ ಹಾಳಾಗಿ ಜೀವಂತ ಇಟ್ಟಾನ ನಿಮ್ಮನ್ನು. ನೀವು ಎಷ್ಟು ಮಂದಿ ಸತ್ತದ್ದು ನೋಡಿರಿಲ್ಲ? ಇದ ಕೈಲಿ ಮಣ್ಣು ಹಾಕಿ ಬಂದಿರಿಲ್ಲ? ನೀವು ಮಣ್ಣು ಹಾಕಿ ಹೋಗ್ಬೇಕಾಗಿತ್ತು. ನೀವು ಆಕ್ಸಿಡೆಂಟ್ನಾಗ ಸಿಕ್ಕಿ ಸಾಯ್ಬೇಕಾಗಿತ್ತು. ಎಷ್ಟು ಮಂದಿ ಹೆಂಗೆ ಸಾಯ್ತಾರೆ ನೋಡಿರಿಲ್ಲ? ಹಾಗೆ ನಿಮಗೆ ಏನೂ ಆಗಿಲ್ಲಪ್ಪ ಅಂದ್ರೆ ಯಾರ್ದು ಅಂತೀರಿ? ಯಾರ್ದು ಉಪಕಾರ ಅಂತಿರೋದು? ಪರಮಾತ್ಮ ಯಾವ ಜನ್ಮದ ಪುಣ್ಯವೋ ಏನೋ ಇನ್ನೂ ನಿಮ್ಮ ಜೀವಂತ ಇಟ್ಟಾನ. ಕನಿಷ್ಠ ಪಕ್ಷ ನಿಮಗೆ ಏನೂ ಆಗಿಲ್ಲಲ್ಲ ಇದುವರೆಗೂ, ನೀವು ಜೀವಂತ ಇದ್ದಿದ್ದಿರಲ್ಲ, ಥ್ಯಾಂಕ್ಸ್ ಹೇಳ್ತೀರಿ ಒಮ್ಮೆರ. ದೇವ್ರ ಮುಂದೆ ನಿಂತ್ಕೊಂಡು, ದೇವ್ರ ಹೊರ ಜಗತ್ತು ನಾ ಕಣ್ಣಾರ ನೋಡ್ತಾ ಇದ್ದೀನಿ, ಹೆಂಗದ್ರ ಗೊತ್ತದ, ಬಟ್ ನಾನು ಎಷ್ಟು ಸುಖದಿಂದ ಇಟ್ಟಿನಲ್ಲ ಅಂತ ಹೇಳ್ಕೊತೀರೇನು? ಥ್ಯಾಂಕ್ಸ್ ಅಂತ ಹೇಳ್ತೀರೇನು? ಇಲ್ಲ ರೀ, ಭಗವಂತನಿಗೆ ಥ್ಯಾಂಕ್ಸ್ ಹೇಳಲೇ ಇಲ್ಲ ನೀವು. ಆದರೆ ಪರಮ ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದ್ರೆ, ಯಾವಾಗ ನೀವು ಪರಮಾತ್ಮನೊಂದಿಗೆ ಮಾತಾಡೋಕೆ ಕಲಿತೀರಿ, ಸಂವಾದ ಮಾಡೋಕ್ಕೆ ಕಲಿತೀರಿ, ಎವ್ರಿಥಿಂಗ್ ಯು ವಿಲ್ ಗೆಟ್. ಪ್ರತಿಯೊಂದು ಸಿಗುತ್ತಾ ಹೋಗ್ತದೆ. ಇದು ಪುರಾಣ ಕಾಲದಿಂದ ನಡೆದು ಬಂದದ್ದು. ಯಾರು ಭಗವಂತನ ನಂಬ್ತಾರ ಅವರು ಎಂದೂ ಸೋತಿದ್ದೇ ಇಲ್ಲ. भगवान के आस्थान में देर है अंधेरा नहीं. भगवान के आस्थान में देर है अंधेरा नहीं. ತಡ ಆಗ್ತದ, ಆದ್ರೆ ಫಲ ಅದ. ನೀವು ಕಾಯಿರಿ ಕಾಯಿರಿ ಕಾಯಿರಿ, ಅವ ಕಾಯ್ತಾನ. ಯು ಹ್ಯಾವ್ ಟು ವೇಟ್. ಗೊತ್ತಾ? ಇಷ್ಟೆಲ್ಲ ತಿರುಗಿ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಎಷ್ಟು ಕಷ್ಟದಿಂದ ಬಂದಿರಿ ಇಲ್ಲಿ, ಎಷ್ಟು ನೋವು ತೊಗೊಂಬಂದಿರಲ್ಲ. ನೋವು ತೊಗೊಂಬಂದಿರಲ್ಲ, ಟ್ರೀಟ್ಮೆಂಟಿಗೆ ಬಂದಿರಲ್ಲ. ಮಜಾ ಹೇಳಿ, ನಮ್ಮ ಚಿಟಿಕೆ ಹೊಡೆದ್ರೊಳಗೆ ನಿಮ್ಮ ನೋವು ಕಮ್ಮಿ ಆಗ್ತದೆ. ಸ್ವಲ್ಪ ದಿವಸ ನೋವು ಕಮ್ಮಿ ಆಗ್ತದೆ. ಸ್ವಲ್ಪ ಕರ್ಮಗಳ ಬಂಧನ ಇತ್ತಪ್ಪ ಅಂದ್ರೆ ಸ್ವಲ್ಪ 4 ದಿವಸ ಕಡಿಮೆ ಆಗ್ತದೆ. ಬಟ್ ಹೆಂಗೆ ಕಡಿಮೆ ಮಾಡ್ಕೋಬೇಕು ನಿಮ್ಗೆ ಗೊತ್ತೇ ಇಲ್ಲ ರೀ. ನೀವು ಬರೀ ಗುಳಿಗೆ ನಂಬೋದು ಗೊತ್ತಾಯ್ತು, ಇಂಜೆಕ್ಷನ್ ಮಾಡೋದು ಗೊತ್ತಾಯ್ತು, ಆಪ್ರೇಷನ್ ಗೊತ್ತಾಯ್ತು,
ಆದ್ರೆ ಡಿವೈನ್ ಹೀಲಿಂಗ್ ಅಂತ ಒಂದದ, ಡಿವೈನ್ ಹೀಲಿಂಗ್ ಅಂತದ, ಮಂತ್ರ ಹೀಲಿಂಗ್ ಅಂತದ, ಸ್ಪಿರಿಚುವಲ್ ಹೀಲಿಂಗ್ ಅಂತದ, ಮಿಸ್ಟಿಕ್ ಹೀಲಿಂಗ್ ಅಂತದ, ತಂತ್ರ ಹೀಲಿಂಗ್ ಅಂತದ. ಇವು ಯಾವ ಗೊತ್ತೇ ನಿಮಗೆ? ಯಾವ್ಯಾವ ಗೊತ್ತಿಲ್ಲ. ಅದ್ಭುತದ, ಚಮತ್ಕಾರದ. ಹೌದಾ? ಹೆಂಗೆ ನಾ ಹೇಳಿದೆ, ಬಟ್ ಪ್ರಾಕ್ಟಿಕಲಿ ತೋರಿಸ್ತೀನಿ ನಿಮಗೆ. ಇಷ್ಟದ್ದೇ ಪ್ರಾಕ್ಟಿಕಲಿ ಏನು ಚಮತ್ಕಾರ ಆಗ್ತದೆ. ಬರೀ 5 ದಿವಸ ನನ್ನ ಕೂಡ ಇದ್ದು ನಾ ಹೇಳ್ದಂಗೆ ಮಾಡಿದ್ರೆ ಹಾಂ ಎಲ್ಲ ಇವನ ಮತ್ತು ಹಂಗಾರಿ ಎಲ್ಲ ಯಾಕ್ರಿ ಎಲ್ಲ 20,000 ಕೊಟ್ಟು ನಾವು ಇಲ್ಲಾಕೆ ಬರ್ತಿದ್ವಿ ಅಂತೀರಿ ನೀವು. ಇಲ್ಲಿ ಇದ್ದುಕೊಂಡು ಹೌದು, ಒಂದು 10 ದಿವಸದ ರೂಪಾಯಿ ಕನಿಷ್ಠ 20,000 ಖರ್ಚು ಬರುತ್ತೆ ನಿಮಗೆ. ಇಲ್ಲಿ ಅನಿವಾರ್ಯ. ಹೊರಗಡೆ 45-50 ಖರ್ಚು ಬರ್ತಿದ್ದದು. ನಿಮಗೆ ಗೊತ್ತಿಲ್ಲ, ಇದು ಹೆಚ್ಚು ಅಂತೀರಿ ನೀವು. ಇಲ್ಲ ರೀ, ಖಂಡಿತವಾಗಿ ಹೇಳ್ತೀನಿ, ಬೇರೆ ಕಡೆ ಹೋಗಿರ್ಬೇಕಾರೆ 45,000-50,000 ಕಮ್ಮಿ ಬರೋದಿಲ್ಲ. ಗೊತ್ತದ್ದು ಎಷ್ಟೋ ನಮಗೂ ನ್ಯೂನತೆಗಳು ಇರ್ಬೋದು. ಇವತ್ತು ನೋಡಿ ಏನಾಯಿತು, ನೀರಿನ ತೊಂದರೆ ಆಯ್ತು ನೀವು ಪಾಪ. ಹಿಂಗೆ ಆಗ್ತಾ ಇರ್ತದೆ. ಒಂದು ತಿಳ್ಕೊರಿ, ನಾವು ಯಾರನ್ನೋ ಪ್ರೀತಿಸ್ತೀವಿ, ಆ ಪ್ರೀತಿ ಹಿಂದೆ ನೋವು ಕೊಡ್ತದದು ಪ್ರೀತಿ. ಹೆಂಡತಿನ ಪ್ರೀತಿ ಮಾಡ್ತೀರಿ, ನೋವು ಕೊಡ್ತದದು. ಮಕ್ಕಳನ್ನ ಪ್ರೀತಿ ಮಾಡ್ತೀರಿ, ನೋವು ಕೊಡ್ತಾರೆ ಅವರು. ನಾ ಗಿಡಗಳನ್ನು ನಾನು ಪ್ರೀತಿ ಮಾಡ್ತೀನಿ. ಒಂದೇ ಒಂದು ಗಿಡ ಇದ್ದಿಲ್ಲ ನಾ ತೊಗೊಂಡಾಗ. ಇಷ್ಟೆಲ್ಲ ಗಿಡ ಟ್ರ್ಯಾಕ್ಟರ್ ನೀರು ತರ್ತೆ ಸಾಕೀನಿ, ಇಷ್ಟೆಲ್ಲ ಗಿಡ ಬೆಳೆದಾವ. ಆದ್ರೆ ಆ ಗಿಡನ ನನಗೆ ನೋವು ಕೊಡಕತ್ತೇವ. ಎಲ್ಲಿ ಬೇಕಲ್ಲಿ ಬೇರೆಗಳು ಒಂದು ಸಲ ಹೋಗಿ ಅವನಿಗೆ ಎಲ್ಲ ಕಮೋಡ್ ಬಂದ್ ಮಾಡ್ತಾವ. ಎಷ್ಟು ಆದರೂ ನಾ ಏನು ಬೇಜಾರು ಮಾಡ್ಕೊಳ್ತಿಲ್ಲ, ಯಾಕಂದ್ರೆ ಕಡ್ಸಕ್ಕೆ ನನ್ನ ಮನಸ್ಸಿಲ್ಲ. ಅದು ಕಷ್ಟ ಕೊಡ್ತಾವೆ. ಇವತ್ತು ನೋಡ್ರಿ, 2 ಇವನ್ ಹಿಚಕ್ ಬಿಟ್ಟತಿ, ಒಡೆದು ಬಿಟ್ಟತಿ. ಎಲ್ಲಿ ಹೋಗುತ್ತೆ ನಮಗೆ ಗೊತ್ತಿಲ್ಲ. ದಿನ ಏರಿಸ್ತೀವಿ, ಮುಂಜಾನೆ ಕಾಲಿನ ಮತ್ತು ನೀರಿಲ್ಲದ ಬಿಡ್ಕೊತೀವಿ. ಹೌದಾ? ಇವತ್ತು ನಿಂತು ಇದು ಮಾಡ್ತೀವಿ, ಅಲ್ಲಿ ಹೊಟ್ಟತು. ಹಿಂಗೆ ಒಮ್ಮೆ ದಿನ ಒಂದು ಹೊಸ ಇರ್ತಾವೆ, ಹೊಸ ಇರ್ತಾವೆ. ಬಿಕಾಸ್ ಆಫ್ ವೃಕ್ಷ ದೇವತಾಭ್ಯಾಂ ನಮಃ. ನಂದು ಉದ್ಘೋಷ ಇದು. ವೃಕ್ಷ ದೇವತೆಗಳಿದ್ದಾರೆ. ಅಕಸ್ಮಾತ್ ಎಲ್ಲ ಗಿಡ ಕಡಿದು ಬಿಟ್ಟರೆ ಆಶ್ರಮ ಬರೀ ಬಿಲ್ಡಿಂಗ್ ಹೋದ್ರೆ ಏನು ಕಾಣಿಸ್ತದೆ? ಇದು ಕಾಂಕ್ರೀಟ್ ಕಾಡು. ಈ ಆಶ್ರಮ ಚಂದ ಕಾಣಿಸುತ್ತಪ್ಪ ಅಂದರೆ ಕಾರಣ ಗಿಡಗಳು. ಆ ಗಿಡ ಅದಾವಂತಿಕೊಂಡು ಆಶ್ರಮಕ್ಕೆ ಒಂದು ಪವಿತ್ರತೆ ಬಂದದ. ಹೌದಾ? ಮತ್ತು ಅವ್ನು ಕಡಿದ್ರೆ ಏನದ? ಆದ್ರೆ ಹಾಗೆ ಉಡ್ಸಕ್ಕೆ ಹೋಗಿ ಎಷ್ಟು ಕಷ್ಟ ಆಗುತ್ತೆ ಗೊತ್ತಿಲ್ಲ. ಅದಕ್ಕೆ ಸಹಿಸ್ಕೋಬೇಕಾಗತ್ತೆ. ನಿಮ್ಗೆ ಗೊತ್ತದ. ಬಟ್ ಇವು ನಾ ಹೇಳೋ ಮಾತು ಈಗ ಅರ್ಥ ಆಗತ್ತೆ ನಿಮಗೆ. ಹೆಂಡತಿನ ಲವ್ ಮಾಡಿದ್ರೆ ನೋವು ಬರ್ತದ ಗ್ಯಾರಂಟಿ. ಅಪ್ಪ ಅವ್ನ ಲವ್ ಮಾಡ್ಬೇಕಾದ್ರೆ ಅದು ನೋವ ಕೊಡ್ತಾರ ಅವರು. ಗೊತ್ತಾ? ಅದಕ್ಕೆ ಯಾರನ್ನ ಪ್ರೀತಿ ಮಾಡ್ತೀವಿ ನಿಮಗೆ ಸಿಗೋದು ನೋವು. ಬಟ್ ಆ ನೋವಿನೊಳಗೂ ಸುಖ ಇರ್ತದೆ. ಇವರು ಹೆರಿಗೆ ಆಗುತ್ತಲ್ಲ ಹೆಣ್ಮಕ್ಳಿಗೆ, ಎಷ್ಟು ಕಷ್ಟಪಡ್ತಾರೆ ಗೊತ್ತಿದೆ. ಹೆರಿಗೆ ನೋವು ಬಂದಾಗ ಸಾಕಪ್ಪ ಯಪ್ಪೋ ಅಂತಾರೆ ಪ್ರತಿಯೊಬ್ಬರು ಹೆಣ್ಮಕ್ಳು. ಇನ್ನು ಇದು ಸಾಕು, ಕೊನೆಯದಿದು, ಮತ್ತೊಮ್ಮೆ ಎಂದು ಗರ್ಭಧಾರಣೆ ಮಾಡ್ಕೊಳ್ಳೋದು ಆಗುದಿಲ್ಲ ಅಂತ ಅವಲತ್ಕೊಳ್ತಾರ. ಹಂಗೆ ಅನ್ಕೊಂತ 9 ಹಿಡಿತಾರ. ಅದಕ್ಕೆ ಪ್ರಸೂತಿ ವೈರಾಗ್ಯ ಅಂತಾರೆ. ಅದಕ್ಕೆ ಪ್ರತಿಯೊಬ್ಬರಿಗೆ ಪ್ರಸೂತಿ ಆಗೋ ಕಾಲಕ್ಕೆ ಬ್ಯಾಡಪ್ಪ ಯಪ್ಪ ಇದಕ್ಕೆ ಕೊನೆ ಅಂತಂತಾರ, 9 ಹಿಡಿತಾರ. ಪುರಾಣ ವೈರಾಗ್ಯ ಅಂತ ಬರ್ತದ. ಹೌದಾ? ಪುರಾಣ ಕೇಳಕ್ಕೆ ಹೋಗ್ತಾರ, ಇದನ್ನ ಕೇಳಕ್ಕೆ ಹೋಗ್ತಾರ. ಅವಾಗ ಆಧ್ಯಾತ್ಮ ಬಗ್ಗೆ ಹೇಳ್ತಾರ. ಏನೈತೆ ಜೀವನದಾಗ ಅಂದ್ಕೋತ ಬರ್ತಾರ. ಹೊರಗೆ ಬಂದ ಕೊಡೆ LIC ಮಾಡ್ಬೇಕಾ? ಎಷ್ಟು ವರ್ಷದ್ದು? 40 ವರ್ಷದ ಮಾಡೋ ಅಂತಾರೆ. 40 ವರ್ಷ ಇರೋನ್ ಗ್ಯಾರಂಟಿ ಐತೆ ಮಕ್ಕಳು. ಹೌದಾ? ಮರ್ತು ಬಿಡ್ತೀರಿ. ಅದಕ್ಕೆ ಪುರಾಣ ವೈರಾಗ್ಯ ಅಂದರು. ಸ್ಮಶಾನ ವೈರಾಗ್ಯ ಅಂತ ಬರ್ತದ. ಸ್ಮಶಾನಕ್ಕೆ ಹೋಗಿ ಸರ್ಚ್ಗೊಮ್ಮೆ ನಿಮ್ಮ ಭಾವ ಎಲ್ಲ ಜರ್ರ ಅಂತ ಹೇಳ್ತೈತಿ. ನಿನ್ನರೇ ಇತ್ತು ಪುಣ್ಯಾತ್ಮ, ಇವತ್ತು ಇಲ್ಲ. ನಿನ್ನೆ ನಡ್ಕೊಂಡು ಸಿನಿಮಾಕ್ಕೆ ಬಂದವನು ದುರಂಧರ್ ಪಿಕ್ಚರ್ ಉಣಿವಿ ಅಲ್ಲಿ ನಿಂತು ಡಾನ್ಸ್ ಮಾಡಿದ. ಇವತ್ತಿಲ್ಲ. ಎಷ್ಟು ಜನ್ಮ ದೇವ್ರು ಯಾವಾಗ ಕರ್ಕೊಂಡು ಹೋಗ್ಕೊಂಡು ಗೊತ್ತಿಲ್ಲಪ್ಪ ಮಾಡ್ತಾರ. ಮುಗೀತು, ಮತ್ತೆ ಮರೆತು ಬಿಡ್ತಾರ ಅವರು.
ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ. ಅಭಾವ ವೈರಾಗ್ಯ ಗೊತ್ತು? ಅಭಾವ ವೈರಾಗ್ಯ. ನಾ ಹಾಲಲ್ಲೇ, ತುಪ್ಪಲ್ಲೇ, ಮೊಸರಲ್ಲೇ, ಏನೂ ಒಲ್ಲೆ. ಯಾಕೊಲ್ಲೆ? ಇಲ್ಲದಕ್ಕೊಲ್ಲೆ. ಇಲ್ಲದಕ್ಕೊಲ್ಲೆ. ಏನೂ ಇಲ್ಲ ಅಂತ ತಿಳ್ಕೊಂಡು ನರಿ ಬುದ್ಧಿ ನಿಮ್ಮದು. ನರಿ ಹಿಂಗ ದ್ರಾಕ್ಷಿ ಗೊಂಚಿಲತ್ತಂತ, ಜಿಗಿತಂತ, ಸಿಗಲೇ ಇಲ್ಲ, ಜಿಗಿತಂತ ಸಿಗಲೇ. ಅವನವನ ದ್ರಾಕ್ಷಿ ಹುಡಿಯೋದು ನಡಿ ಅಂತಂತ. ಸಿಗಲಾರ್ದಕ್ಕೆ ಹುಡಿಯತ್ತದು, ಸಿಕ್ಕಿದ್ರೆ ಗಮ್ಮತ್ತು ತಿಂತಿತ್ತದು. ಹಂಗೆ ನನ್ನ ಬದುಕು. ಆದ ಕಾರಣ ಈ ವೈರಾಗ್ಯಗಳನ್ನು ಮರೆತು ಒಂದು ಕಹಾವತ್ ಬರ್ತದೆ, ಯಾವ ಭಾವದೊಳಗೆ, ಯಾವ ವೈರಾಗ್ಯದೊಳಗೆ ನಿಮ್ಮ ಮನಸ್ಸು ಇರ್ತದಲ್ಲ, ಅದು ಸ್ಥಿರವಾಗಿ ಬಿಟ್ಟರೆ ಮಹಾನ್ ಯೋಗಿ ಆಗ್ತೀರಿ ನೀವು. ಆದರೆ ಬದುಕು ಚೇಂಜ್ ಆಗ್ತದೆ, ಬದುಕು ಬದಲಾವಣೆ ಆಗ್ತದೆ. ಏನು ಮಾಡೋದು? ಬದಲಾವಣೆ ಜಗತ್ತಿನ ನಿಯಮ ಅದು. ಆದ ಕಾರಣ ಒಂದು ಮರಿಬ್ಯಾಡ್ರಿ, ಒಂದು ಮರೀರಿ. ಇನ್ನೂ ಒಂದು ಮರಿಬ್ಯಾಡ್ರಿ, ಒಂದು ಮರೀರಿ ಅಂತ ನಾ ಹೇಳಿದೆ. ಆದರೆ ಕಬೀರದಾಸ್ ಹೇಳ್ತಾನ ಒಂದು ದುಹಾದೊಳಗೆ, ಮೈನೆ 4000 ಕಿತಾಬೆ ಪಡ್ಲಿ, मैंने 4000 किताबें पढ़ ली, इसमें 4 बातें निकली. ನೀವೊಂದು ಪುಸ್ತಕ ತೊಗೊತೀರಿ, ಓದ್ತೀರಿ, ಇಡೀ ಒಂದು 490 ಪೇಜ್ ಇರ್ತದೆ. 490 ಪೇಜ್ ನೀವು ನೆನ್ಪಿಡೋದಿಲ್ಲ. ಕೊನೆಗೆ ಏನಿತ್ತಪ್ಪ ಅಂತಂದ್ರೆ ಏನು ಒಂದು 2 ಸಾಲನೇ ಹೇಳ್ಬಿಡ್ತೀರಿ. ಪುಸ್ತಕ ಭಾಳ ಚಂದ ಐತಿ, ಏನಿತ್ತು ಹಿಂಗಾಯ್ತು ನೋಡಿ, ಇವೊಬ್ಬ ಇತ್ತು, ನಾವು ಸತ್ತ ಅವನ ಮ್ಯಾಗ ಮಕ್ಳು ಏನು ಮಾಡ್ತಾರೆ ಅನ್ನೋದು ಗೊತ್ತು. ಇಷ್ಟ ಹೆಂಗದು ನೋಡ್ರಿ ಬದುಕು. ಹಾಂ, ಬಂಗಾರ ಮನುಷ್ಯ ಪಿಕ್ಚರ್ ಯಾರು ನೋಡೋ ಬಂದರು. ಹೆಂಗೈತಿ ಅಂತಂದ್ರೆ 3 ತಾಸಿನ ಪಿಕ್ಚರ್ದು 4 ತಾಸು ಹೇಳಿದವ ಬಂಗಾರ ಮನುಷ್ಯನ ಬಗೆಗೆ. 3 ತಾಸಿನ ಪಿಕ್ಚರ್ದು 4 ತಾಸು ಹೇಳಿದ. ಆದರೆ ನಾ ಕೇಳ್ತೀನಿ, ಎಷ್ಟು ವಯಸ್ಸಿನಿಂದ? 64. ಈ ಭೂಮಿಗೆ ಬಂದು ಅವತಾರ ತಾಳಿ 64 ವರ್ಷ ಆಯಿತು. ಹೌದಾ? ಏನು ಮಾಡಿದೆವ? ಏನು ಮಾಡಿದೆ? 64 ವರ್ಷ, ಒಂದಲ್ಲ ಎರಡಲ್ಲ. ಏನು ಮಾಡಿದೆವ? ಏನು ಮಾಡಿದೆ? 3 ತಾಸಿನ ಪಿಕ್ಚರ್ 4 ತಾಸು ಹೇಳೋ ಮಂದಿ 64 ವರ್ಷದ ಜೀವನ ಹೇಳಿದ್ರೆ ಏನು ಹೇಳಕ್ಕೆ ಬರೋವತ್ತು. ಅಕಸ್ಮಾತ್ ಹೇಳಿದ್ರೆ ಸತ್ ಹಿಂಗ್ರಿ, ನಮ್ಮವನು ಹೊಟ್ಟೆ ಹುಟ್ಟಿದೀನ್ರೆ, ದೊಡ್ಡಕ್ಕೆ ಆದೀನ್ರೆ, ಹಿಂಗೆ ಒಟ್ಟು SSLC ಕಲ್ತೀನ್ರೆ, ಇವ್ರು ಬಂದ್ರೆ ಇಲು ಆಯ್ತು, ಅರೇಂಜ್ಮೆಂಟ್ ಮಾಡಿದ ಮ್ಯಾರೇಜ್ ಆಯಿತು, ಮದುವೆ ಆಯ್ತು ರೀ, ಮಕ್ಕಳನ್ನ ಹಾಡ್ತೀವಿ ರೀ, ಇಟ್ಟಾರೆ 2 ನಿಮಿಷದಾಗ ಮುಗಿಸ್ಬಿಡ್ತಾರೆ. 64 ನಿಮಿಷದ ಕಥಾ 2 ನಿಮಿಷದಾಗ ಮುಗಿತಾರೆ ಅಲ್ಲ. ಅದಕ್ಕೆ ಇದೇ ಸಂದರ್ಭದೊಳಗೆ ಶರೀಫ್ ಸಾಹೇಬ್ ಕಬೀರ್ ದಾಸರು ಹೇಳ್ತಾರೆ, मैंने 4000 किताबें पढ़ ली, इसमें 4 बातें निकली. ಮತ್ತೆ ಹೇಳ್ತಾರ 4 ಮಾತು ಹೊಟ್ಟು ಅಂತ. ಅದ್ರಾಗ 2 ಬಾತೆ ಯಾದ್ ರಖನೆ ಕಾ, 2 ಬಾತೆ ಭೂಲ್ ಜಾನೆ ಕಾ ಅಂತ. ಎಷ್ಟು ಮಜಾ ಐತೆ ನೋಡ್ರಿ. 4000 ಗ್ರಂಥಗಳನ್ನ ಓದಿದಾಗ 4 ಮಾತು ಹೊಂಟು, ಅದ್ರಾಗ 2 ಮರಿಬೇಕಂತ, 2 ನೆನಪಿಡ್ಬೇಕಂತ. ಇಷ್ಟು ಮಾಡಿದ್ರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾನೆ ನಾವು. ಏನನ್ನು ನೆನಪಿಡಬೇಕು, ಏನನ್ನು ಮರಿಬೇಕು. ಏನು ಮರಿಬೇಕಂತ ಹೇಳ್ತಾರೆ ಫಸ್ಟಿಗೆ ಅವರು. ನಿನಗೆ ಯಾರಾದರೂ ಅಪಕಾರ ಮಾಡಿದ್ರೆ ಮರೆತು ಬಿಡು. ಎಷ್ಟು ಸರಳದಲ್ಲ? ನಿನಗೆ ಯಾರಾದರೂ ಅಪಕಾರ ಮಾಡಿದರೆ ಮರೆತು ಬಿಡು. ಎಷ್ಟು ಸರಳದು, ಬಟ್ ಕಠಿಣದ. ನಾವು ಹೊಟ್ಟೆಗೆ ಇಟ್ಕೊಂಡು ಕುಂತೀವಿ. ನನ್ನ ದೇಶ 12 ವರ್ಷ, ಅದೇನೋ ಹಾವಿನ ದೇಶ 12 ವರ್ಷ, ನನ್ನ ದೇಶ 100 ವರ್ಷ ಇಟ್ಕೊಂಡು ಸಾಯಿನ ಮಕ್ಕಳ. ಅಪಕಾರ ಮಾಡಿದ್ರೆ ನಾ ಮರಿದಿರಲಿಲ್ಲೇ, ಸಾಯಿ ಮಟ್ಟ ಮಾಡಿದಿಲ್ಲ ಮಗನ ಅಂತಂತೀವಿ ನಾವು. ಇದು ವಿಷ, ನಿಮ್ಮನ್ನು ಸುಡ್ತತ. ಬೆಂಕಿ ಅದು ನಿಮ್ಮನ್ನು ಸುಡ್ತತ. ಕೋಪ ತನ್ನ ವೈರಿ, ಶಾಂತಿ ಪರರ ವೈರಿ. ಗೊತ್ತಿದ್ದಿಲ್ಲ, ಮರ್ತು ಬಿಡ್ರಿ. ಯಾರಾದರೂ ಅಪಕಾರ ಮಾಡಿದ್ರೆ ಆಯಿತು, ಮರ್ತು ಬಿಡ್ರಿ. ಯು ಆರ್ ಕ್ವೈಟ್ ಕಾಮ್. ಕ್ಲೋಸ್ ಇಟ್. ಹೌದಾ? ಮರ್ತು ಬಿಡ್ರಿ. ಮತ್ತೊಂದು ಏನು ಮರಿಬೇಕು? ಮಂದಿ ಅಪಕಾರ ಮಾಡಿದರೆ ಮರೀರಿ, ನೀವು ಯಾರಿಗಾದರೂ ಉಪಕಾರ ಮಾಡಿದರೆ ಮರೀರಿ. ಎಷ್ಟು ಚಂದ ಅದು ನೋಡ್ರಿ. ಯಾರಾದರೂ ಉಪಕಾರ ಮಾಡಿದರೆ, ಯಾರಿಗಾದ್ರೂ ಉಪಕಾರ ಮಾಡಿದ್ರಲ್ಲ, ಮರ್ತು ಬಿಡ್ರಿ. ಹೌದಾ? ನಾವೇನಂತ ಗೊತ್ತಿದ್ರು ಅವ್ರಿಗೆ ಮೊನ್ನೆ 7,000 ರೂಪಾಯಿ ಕೊಟ್ಟೆ, ಅದನ್ನ ತೊಗೊಂಬಂದು ತೊಗೊಂಬಂದರು.
ಮೊನ್ನೆ ಇಲ್ಲಿಲ್ಲಂದ 200 ರೂಪಾಯಿ ಕೊಟ್ಟಿದ್ದೆ, ಕೇರಳ ಲಾಟ್ರಿ ಹತ್ತು ಎಲ್ಲ ಮರ್ತು ಬಿಟ್ಟಾನ ಮಗ ಅವ. ನಾ ಎಷ್ಟು ಹೇಳಿದ್ದೀನಿ, ಗುರುಜಿ ನಮ್ಮ ತಮ್ಮ ಅದ ನೋಡ್ರಿ, ಅವ್ನು ಬೆಳೆಸಿದೀನಿ ರೀ, ಇದನ್ನು ಕಳಿಸಿದೀನಿ ರೀ, ಲಂಚ ಕೊಟ್ಟು ನೌಕರಿ ಹಿಡಿಸಿದೀನಿ ರೀ, ಮದುವೆ ಮಾಡಿದೀನಿ ರೀ, ಎಲ್ಲ ಮರ್ತು ಬಿಟ್ಟಾಡ್ರಿ ನಮ್ಮ ತಮ್ಮ. ಈಗ ನಮ್ಮ ಕಂಡ್ರೆ ಆಗೋದಿಲ್ಲ. ಉಪಕಾರ ಮಾಡಿದ್ದನ್ನು ಪದೇ ಪದೇ ನಾವು ನೆನಪಿಸ್ಕೊತೀವಿ, ಅವ್ರು ಬರ್ತಾರೆ ಅಂತ ತಿಳ್ಕೊಂಡ್ರು. ಬರೆದು ಬಿಡ್ರಿ. ಒಂದು ಸತ್ಯ ತಿಳ್ಕೊರಿ, ಪಡೆದು ಮರೆಯೋದು ಮನುಷ್ಯ ಗುಣ. ಮನುಷ್ಯ ತಗೊಂತಾನ ಮರಿತಾನ. ಮ್ಯಾನ್ ಟೇಕ್ಸ್ ಆ್ಯಂಡ್ ಫಾರ್ಗೆಟ್ಸ್, ಮ್ಯಾನ್ ಗೆಟ್ಸ್ ಆ್ಯಂಡ್ ಫಾರ್ಗೆಟ್ಸ್, ಮ್ಯಾನ್ ಗೆಟ್ಸ್ ಆ್ಯಂಡ್ ಫಾರ್ಗೆಟ್ಸ್, ಗಾಡ್ ಗಿವ್ಸ್ ಆ್ಯಂಡ್ ಫಾರ್ಗಿವ್ಸ್. ಭಗವಂತ ಕೊಡ್ತಾನ ಮರಿತಾನ, ನಾವು ಇಸ್ಕೊಂತೀವಿ ಮರಿತೀವಿ. ಎಷ್ಟು ವ್ಯತ್ಯಾಸ ಐತೆ ನೋಡಿ. ಅದಕ್ಕೆ ಉಪಕಾರ ಮಾಡಿದ್ರೆ ಮರ್ತು ಬಿಡಿ, ಒನ್ಸ್ ಫಾರ್ ಆಲ್ ಇತ್ತಲ್ಲಿ ತಾನಿಗಿರ್ತದೆ ನಿಮ್ಗೆ. ಆಯಿತಾ? ಇನ್ನು 2 ಸದಾ ನೆನಪಿಡ್ರಿ. 4 ಮಾತಿನೊಳಗೆ 2 ಅವ್ನು ಮರ್ತು ಬಿಡ್ರಿ, ಇವನ್ನ 2 ನೆನಪಿಡ್ರಿ. ಏನು? ದೇವ್ರ ಅದಾನ, ಅದು ಹೇಳ್ಬೇಕಾಯ್ತು ನನಗೆ. ದೇವ್ರು ಅದಾನ್ರೋ, ಸೊಕ್ಕ ಪಡಬೇಡ್ರಿ ನೀವು. ನೀವೇನು ಹಲ್ಕ ಕೆಲಸ ಮಾಡಕತ್ತೀರಿ, ಎಲ್ಲ ನೋಡ್ತಾನವ. ನಿಮ್ಮ ಮನೆ ಮುಂದೆ CCTV ಹಾಕಿರಿ, ಅದು ಇಡೀ ಜಗತ್ತಲ್ಲಿ CCTV, ಒಂದೇ CCTV ಇಟ್ಟಾರ, ಅವ ಎಲ್ಲ ನೋಡ್ತಾನವ. ಅವನ ಕಣ್ ತಪ್ಪಿಸಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ದೇವ್ರ ಅದಾನ, ಇದನ್ನ ಎಂದೂ ಬರಿಬೇಡ್ರಿ. ಮನ್ಯಾಗ ನಿಮ್ಮ ಅಪ್ಪ ಅದಾನಪ್ಪ ಅಂದ್ರೆ ನಿಮ್ಮದು ಚಲನವಲನ ರಿಸ್ಟ್ರಿಕ್ಟ್ ಆಗ್ತದೆ. ಹೌದಾ? ಅಪ್ಪ ಒಬ್ಬ ಅದಾರ, ಅವ ಲಕ್ಕ ಹೊಡೀಲಿ, ಅದೇ ಮಕ್ಕೊಂಡ್ರೆ ಮಕ್ಕೊಳ್ಳಿ, ಆದರೂ ಅಪ್ಪನ ಅಂಜಿಕೆ ಒಂದು ಇರ್ತದೆ. ಹಂಗೆ ದೇವ್ರ ಅಂಜಿಕೆ ಇರಲಿ ನಿಮಗೆ. ದೇವ್ರ ಅದಾನ, ಅಂಜಿಕೆ ಇರಲಿ. ಮತ್ತೊಂದು, ನೀವು ಸಾಯ್ತೀರಿ, ನೆನಪಿಡ್ರಿ. ಇದನ್ನು ಎಂದೂ ಮರಿಬೇಡ್ರಿ. ನೀವೇನು ತಿಳ್ಕೊಂಡ್ರಿ, ಹಸರಂತ ನಾವು ಎಲ್ಲ ಹಸರಂತ ಇರಾಕೆ ಬಂದವರು, ಇವರು ಅಷ್ಟ ಸಾಯೋರು. ಹಿಂಗೆ ಕಲ್ಪನಾ ಅದ ರೀ ನಿಮ್ಗೆ. ನೀವು ಸಾಯ್ತಿರೋಪ. ಹೆಂಗದ? ಏನು ಬರಿಬೇಡ್ರಿ. ದೇವ್ರ ಅದಾನ ಅಂತ ತಿಳ್ಕೊರಿ. ಆ ಇದ್ದ ದೇವರನ್ನು, ನಿಮ್ಮನ್ನು ಜೀವಂತವಾಗಿಟ್ಟ ದೇವರನ್ನು, ನಿಮ್ಮ ಸುಖ ದುಃಖವನ್ನು ನಿಮಗೆ ಬದುಕೋದು ಗೊತ್ತಾಗಲಿಲ್ಲ, ಸ್ವಲ್ಪ ಒಳ್ಳೇದಾದಪ್ಪ ಅಂದ್ರೆ ಮಾತಾಡ್ಸೋದು ದೇವ್ರನ್ನ, ಆ ಮಾತು ಬೇರೆ, ಸುಮ್ಮನೆ ಅಂತಿರ್ತಾರೆ. ಕೆಟ್ಟದಾಗಲಿ ಎಲ್ಲ ಕೂಡಿಸಿ ಬೈತಾರೆ ಅವಾಗ. ಕಲ್ಲು ಓಪನಿನ ನನಗೆ ಗೊತ್ತಿತ್ತು, ನೀ ಕಲ್ಲು ಅದಿ, ನಾನು ಸುಮ್ಮನೆ ಪೂಜೆ ಮಾಡಿದ್ದೀನಿ. ಈಗ ದೇವ್ರು ಕುಡಿದು ದೇವ್ರ ಕೂಡ ಮಾತಾಡ್ತಾರೆ, ನೀ ಕಲ್ಲ ಅದಿ, ನೀನು ಸುಮ್ಮನೆ ನಾನು ಪೂಜೆ ಮಾಡಿದೆ, ಸುಮ್ಮನೆ ಅಭಿಷೇಕ ಮಾಡಿಸಿದೆ, ಸುಮ್ಮನೆ ಹರಕೆ ಒತ್ತೆ, ನೀ ಕಲ್ಲ ಅದಿ. ಅವಾಗ ನೋಡಿ ಹೆಂಗಿಟ್ಟಿ, ನನ್ನ ನೋಡಿ ಹೆಂಗಿಟ್ಟಿ ಬೈಯೋದು. ನಾವು ದೇವರು ಒಳ್ಳೇದು ಮಾಡಿದಾಗ ದೇವರ ಆನಂದದ ಚೆನ್ನಾಗ್ಯದ, ನಿನ್ನ ಕೃಪಾ ತಂದೆ. ಕೆಟ್ಟದ್ದು ಮಾಡಿದ ತಂದೆ, ನಿನ್ನ ಇಚ್ಛೆ ಅಪ್ಪ ಅನ್ರಿ, ಮುಗೀತು, ಸೈಲೆಂಟ್. ಆದ ಕಾರಣ ಸಕಲವನ್ನು ಕೊಡ್ತಕ್ಕಂಥ ಪರಮಾತ್ಮನನ್ನೇ ನಂಬ್ರಿ. ನೀವು ಹುಲು ಮಾನವರನ್ನು ನಂಬಬೇಡ್ರಿ. ನಾವೆಲ್ಲರೂ ಹುಲು ಮಾನವರು. ಗುರುಸ್ಥಾನದಾಗಿದ್ದರೂ ಸಹಿತ ನಾವು ಹುಲು ಮಾನವರು. ನಾವು ಕೇವಲ ದಾರಿ ತೋರಿಸೋರು. ಆತ ನಿಜವಾದ ಮಾರ್ಗದರ್ಶಕ, ಆತ ಮಹಾದಾನಿ ಅದನ, ಆತ ನಿಜವಾದ ಹೀಲರ್ ಅದನ. ಸೊ ಸಾಕು, ಈಗ ನೋಡೋಣ. ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ತಾ ಹೋಗ್ರಿ. ಸ್ವಲ್ಪ ಇದನ್ನು ಆಫ್ ಮಾಡಿರಿ, ಗೊತ್ತಾಗುತ್ತೆ. ಆಫ್ ಮಾಡಿ ಮತ್ತೆ ಚಾಲು ಮಾಡಿರಿ, ಯಾಕೆ ಲೆಂಗ್ದಿ ಆಗ್ತದೆ.